ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರಾಮ್ ಕ್ರೇಜ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಆರಾಮ್ ಕ್ರೇಜ್ ಮಾಡೋದು. ಇವತ್ತು ಬೆಳಗ್ಗೆ ಇದ್ದು ರೈಡ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಇವತ್ತು ನೋಡಿದ್ರೆ ಗಾಡಿ ಪಂಚರ್ ಆಗಿಬಿಟ್ಟಿದೆ. ಫಸ್ಟ್ ಟೈಮ್ ಬ್ಯಾಕ್ ಟೈರ್ ಪಂಚರ್ ಆಗಿಬಿಟ್ಟಿದೆ. ಎರಡೆಲ್ಲ ಕ್ಯಾನ್ಸಲ್ ಆಯಿತು. ನಾನು ಫ್ರಂಟಲ್ಲಿ ಏನಾಗುತ್ತೆ ಅಂದ್ಕೊಂಡಿದ್ದೆ ಪಂಚರು, ಯಾವಾಗೂ ಏರ್ ಕಮ್ಮಿ ಆಗೋದು ಇದರಲ್ಲಿ. ಸೊ ನೋಡಿದ್ರೆ ಬ್ಯಾಕಲ್ಲಿ ಎಲ್ಲೂ ಹೋಗಿಲ್ಲ ನಾನು. ಹಂಗೆ ಮೊನ್ನೆ ಒಂದು ಟೈಮು ನೀರು ಹಿಡಿಸ್ದೆ, ಫುಲ್ಲು ಡೌನ್ ಆಗಿಬಿಟ್ಟಿದೆ ಯಾರು. ಬೆಳಗ್ಗೆನೇ ಹೋಗಿ ಪಂಚರ್ ಶಾಪಲ್ಲಿ ಹೋಗಿ ಅದರ ಕಲರ್ ಇದರಿಂದ ಏರ್ ಫಿಲ್ ಮಾಡಿ ಪಂಚರ್ ಅಂಗಡಿ ಹತ್ರ ಹೋಗಿ ಪಂಚರ್ ಹಾಕ್ಸ್ಕೊಂಬರ್ಬೇಕು. ಇದರಲ್ಲಿ ಏನು ಬಾಧೆ ಅಂತಂದರೆ ಫುಲ್ಲಿ ಎಲ್ಲ ಬಿಚ್ಚಬೇಕು, ಸೆಟ್ ಗಿಟ್ ಎಲ್ಲ ಬಿಚ್ಚಬೇಕು. ಇದೆಯಲ್ಲ ಇದೆಲ್ಲ ಬಿಚ್ತಾರೆ. ಇದೆಲ್ಲ ಬಿಚ್ಚಿ ಮಾಡೋವಂಥದ್ದು ಪ್ರೊಸೆಸ್ ಇರುತ್ತೆ ಇದು. ಆಮೇಲೆ ಇದಕ್ಕೆ ಸ್ಟ್ಯಾಂಡ್ ಇಲ್ಲ, ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ. ಅದೊಂದು ಮೇನ್ ಇಂಪ್ಯಾಕ್ಟ್ ಇದರಲ್ಲಿ. ಸೊ ಸೆಂಟ್ರ್ ಸ್ಟ್ಯಾಂಡ್ ಇಲ್ದಂಗೆ ಬ್ಯಾಕ್ ಟೈರ್ಗೆ ಪಂಚರ್ ಯಾವ ರೀತಿ ಆಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡಿ. ಎಕ್ಸ್ಪಲ್ಸ್ 210 ಪಂಚರ್ ಆದರೆ ನಿಮ್ಗೆ ಉಪಯೋಗ ಆಗುತ್ತೆ. ಸೊ ಬನ್ನಿ, ಮಿಕ್ಕಿದ್ದು ಪಂಚರ್ ಶಾಪ್ ಹತ್ರ ಹೋಗಿ ತೋರಿಸ್ತೀನಿ. ಅಲ್ಲಿ ಯಾವ ರೀತಿ ಕಷ್ಟ ಬೀಳ್ತಾನೆ ಇದಕ್ಕೆ ಪಂಚರ್ ಹಾಕೋದಕ್ಕೆ ಅನ್ನೋದನ್ನ ನೀವೇ ಕಂಡಾರ ನೋಡಿರಂತೆ. ಫೈನಲಿ ಪಂಚರ್ ಅಂಗಡಿ ಹತ್ರ ಬಂದ್ರು. ನೋಡಿದ್ರೆ ಅಲ್ಲೊಂದು ಕಾರ್ಗೆ ಏರ್ ಹಿಡಿತಾ ಇದ್ದ ನಮ್ಮ ಪಂಚರ್ ಅಂಗಡಿ ಅವನು ದೇವರಾಜಣ್ಣ. ಹಿಂಗ್ ತಿರ್ಗೋ ಅಷ್ಟೊತ್ತಿಗೆ ಅಂಗಡಿ ಹತ್ರನೇ ಇಲ್ಲ, ಅವನು ಇಲ್ಲ, ಕಾರು ಇಲ್ಲ. ನೋಡಿದ್ರೆ ಅಲ್ಲೆಲ್ಲ ನಡ್ಕೊಂಬತ್ತಾ ಅವನಿ. ನೋಡಿ ಸ್ಮೈಲ್ ನೋಡಿ ನಮ್ಮ ದೇವರಾಜಣ್ಣನ ಮಗದಲ್ಲಿ ಹೆಂಗೈತೆ ಪಾಪ. ನೋಡ್ಬಿಟ್ಟು ಏನಪ್ಪ ಮಾಡ್ಲಿ ಈಗ ನಾನು ಇದನ್ನ ಅಂತ ಚೆಕ್ ಮಾಡ್ದ ಒಂದ್ 2-3 ಸಲ. ಯಾವ್ದಿಕ್ಲಿ ಏನಿಕ್ಲಿ ಕೆಳಗಡಿಕೆ ಇದಕ್ಕೆ ಅಂತ. ಆಮೇಲೆ ಅವ್ನು ಕುತ್ಕೊಳ್ಳೋ ಸ್ಟ್ಯಾಂಡ್ ಎತ್ಕೊಂಡ್ಬಂದ್ಬಿಟ್ಟು, ವಾರ ಇಲ್ಲಿ ರಾಮ ಹಿಡ್ಕೊ ಇದನ್ನ, ಎತ್ತು ಗಾಡಿ ಸ್ವಲ್ಪ ಮೇಲೆ ಅಂತ ನೋಡಿ. ಇವಾಗ ಕೇಳಿಸ್ಕೊಳ್ಳಿ. ಸ್ವಲ್ಪ ಎತ್ತಯ್ಯ. ಅದನ್ನ ಎತ್ತಿ ಹಿಡ್ಕೊಂಡೆ, ಅದು ನಿಕ್ಕೋಕ್ ಆಗ್ಲಿಲ್ಲ. ಕಡೆಗೂ ಏನೇನೋ ಕಷ್ಟ ಬೀಳ್ತಾ ಇದೀವಿ. ಸೇರ್ಕೊಂಡ ಗಾಡಿಗೆ ಪಂಚರ್ ಹಾಕೋದಿಕ್ಕೆ ಆಗ್ಲಿಲ್ಲ. ಹಿಡ್ಕೊ ಹಂಗೆ ಹಿಡ್ಕೊ, ಇನ್ನೊಂದಿನ ತಗೊಂಬತ್ತೀನಿ ಅಂತೇಳಿ ನನ್ಗೆ ಹೇಳ್ತಾ ಇದ್ರು. ನಾನು ಅದನ್ನ ಕ್ಯಾಮ್ರಾ ಇಕ್ಬಿಟ್ಟು ಎತ್ತು ಮೇಲ್ಕೆ ಅಂತಂದ್ರೆ ಎತ್ತುವೆ. ಏನೇನು ಬಾಧೆ ಬೀಳ್ಬೇಕು ನೋಡ್ರಿ ನಮ್ಮ ಗಾಡಿ ಪಂಚರ್ ಆಗ್ತದೆ. ಈ ಕಡೆ ತಗ್ಗು ಬರೋದಪ್ಪ. ಆದ್ರೂ ನಮ್ಮ ದೇವರಾಜಣ್ಣಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಏನ್ ಮಾಡೋದು ಅಂತ. ಅದನ್ನ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿ ಇಕ್ದ. ವೀಲ್ನ ಬಿಸ್ತಾ ಇದ್ದ. ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಆಯ್ತು, ಅವ್ನಿಗೆ ಗೊತ್ತಾಯ್ತು ಏನೋ ಆಗ್ತದೆ ಈಗ ಅಂತ. ಬಾಯ್ಲಿ ಹಿಡ್ಕೊ ಬಾಯ್ಲಿ ಅಂತ ಹೇಳಿ ಕರ್ದ. ನಾನೇ ಹೋಗಿ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಹಿಂಗೆ ಹಿಡ್ಕೊಬೇಕಾ ಅಂತ ಕೇಳ್ತೀನಿ ನೋಡಿ. ಈಗ ಕೈ ನೋವು ಬರ್ತದ ಗಣೆಯೋ, ಗಾಡಿ ತೂಕ ಐತೆ ಅಂತ ಹೇಳ್ತಾ ಇದೀನಿ. ಆಮೇಲೆ ಅದೇನೋ ಹೊಸ್ತಾಗಿ ಯೂನಿಕ್ ಆಗಿರೋದೊಂದು ಸ್ಟ್ಯಾಂಡ್ ತಗೊಂಬಂದು ಗಾಡಿ ಹಿಡಕ್ಕೆ ಇಕ್ತ ನೋಡ್ರಿ. ರಪ್ಪ ಅಂತ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಒಳ್ಳೆ ಜಾಕ್ ಥರ ಐತೆ ಅದು. ಅದು ಇವರೇ ಆರ್ಡರ್ ಕೊಟ್ಟು ಮಾಡಿಸಿರೋದಂತೆ. ಕ್ಲಿಯರಾಗಿ ವೀಲೆಲ್ಲ ಬಿಚ್ಚಿ ನೋಡಿ. ನಮ್ಮ ಪಂಚರಣ್ಣ ಏನೋ ಹೊಸ್ದಾಗಿ ಒಂದು ಆಯ್ದ ಕಂಡು ಹಿಡ್ಕೊಂಡವನೇ. ಹೊಸ್ದಾಗಿ ಎಲ್ಲ ರೆಡಿ ಮಾಡ್ಕೊಂಡು ಚಾಕು. ಈ ಪರಿಸ್ಥಿತಿಯಲ್ಲಿ ಇದೆ ನನ್ನ ಗಾಡಿ ಇವತ್ತು. ನೀರು ಬರ್ತದೆ ಒಳಗೆ. ಪಂಚರ್ ಲಿಕ್ವಿಡ್ ಏನೋ ಬರ್ತದಲ್ಲ, ಆಂಟಿ ಪಂಚರ್ ಲಿಕ್ವಿಡ್ ಹಾಕಿರ ಕಾರಂಜಿ ಹೋಗ್ತಾ ಐತೆ.
ಸ್ಕ್ರಾಪ್ ಹೊಡೆದಿರೋದು. ಸ್ಕ್ರಾಪು ಇಲ್ಲಿ ಚಿಕ್ಕದಾ ಎಲ್ಲ ನನ್ನ ಮಗಂದು ನೋಡಿ ಸ್ನೇಹಿತರೆ, ಇಲ್ಲೈತೆ ಚಿಕ್ಕದು. ಈ ನನ್ನ ಮಗಂದು ಇಷ್ಟು ಕೆಲಸ ಕೊಟ್ಟಿರೋದು. ಎಷ್ಟು ಸ್ಟಾಪ್ಲರ್ ಪಿನ್ ರೀ ಇದು ರೀ? ಸ್ಟಾಪ್ಲರ್ ಪಿನ್ ಅದು ಹಾಂ, ಸ್ಕ್ರಾಪ್ ಪೀಸ್ ಅದು. ಬೋಳಿ ಮಗಂದು ಇವತ್ತು ನಾನು ರೈಡರ್ ಕ್ಯಾನ್ಸಲ್ ಮಾಡ್ತೀನಿ. ಲೋಕಲ್ ನನ್ನ ಮಗಂದಿದ್ದು. ಅಷ್ಟು ಕೆಪಾಸಿಟಿ ಇರ್ತದೆ ಇದಕ್ಕೆ? ಇಷ್ಟು ಸಣ್ಣ ಇದೆ. ನೀನು ಲಾಂಗ್ ಓದಿ ಗೊತ್ತಾ, ನೀನು ಈಟ್ ಆದಾಗ ನನ್ನ ಮಗಂದು ದಪ್ಪ ಟೈರ್ನ ಹೊಡೆದೈತಲ್ಲ ಇದು. ನೋಡ್ರಿ ಸ್ನೇಹಿತರೆ, ದೊಡ್ಡ ಮಳೆನೇ ಬೇಕಾಗಿಲ್ಲ ಪಂಚರ್ ಮಾಡೋದಕ್ಕೆ. ಇಷ್ಟಪ್ಪ ಒಂದು ಸ್ಟಾಪ್ಲರ್ ಪಿನ್ ಥರ ಇರ್ತದೆ, ಅದೇ ಸಾಕು. ನೋಡೋಣ ಹಾಕ್ತೀನಿ. ನನ್ನ ರಿಯಾಕ್ಷನ್ ನೋಡು. ಏನು ಮಾಡೋಕ್ಕಾಗಲ್ಲ, ಗಾಡಿಯನ್ನು ಪಂಚರ್ ಆಗಲೇಬೇಕು. ಗಾಡಿ ನಿಂತ್ಕೊಳ್ಳೇಬೇಕು. ಎಲ್ಲೋ ಹೋಗ್ಬೇಕಾದ್ರೆ ಹೊಡೆದಿರೋದು ರೋಡಾಗೆ. ರೋಡ ಚುಚ್ಕೊಂಡಿರೋದು. ಗಾಡಿ 6 ತಿಂಗಳಾಯ್ತು. ಅಷ್ಟೇ ಬಾಧೆನಾ? ಫಿಟ್ಟಿಂಗ್ಗೆ ಬಾಧೆ, ಬಿಚ್ಚೋದು ಬಾಧೆ ಇಲ್ಲ. ಫಿಟ್ಟಿಂಗೇ ಬಾಧೆ. ಕರೆಕ್ಟಾಗಿ ಪಾಪ ಹೂವು ಏನೇನೋ ಎಲ್ಲ ಲಜ್ಜೆ 108 ಥರ ಅದಾವು. ತಕ್ಷಣ ಪಂಚರ್ ಅಂಗಡಿ ಹುಡುಕಿ ಪಂಚರ್ ಅಂಗಡಿ ಹತ್ರ ಬಂದು ಪಂಚರ್ ಹಾಕ್ಸೋ ಕೆಲಸ ಕೊಟ್ಟೈತೆ ಇವತ್ತು ನನ್ನ ಗಾಡಿ. ಪಂಚರಿಂಗ್ ಹೈಟ್ ಪಂಚರಿಂಗ್ ಏನೋ ಮಾಡೋರುತ್ತೆ ನೋಡಿ, ಇದು ಚೆನ್ನಾಗಿ ಮಾಡ್ಕೊಂಡು ವೆಲ್ಡಿಂಗಲ್ಲಿ. ಸೊ ನೀವೇನಾದ್ರು ಪಂಚರ್ ಶಾಪ್ ನೋಡ್ತಾ ಇದ್ರೆ ನೋಡಿ, ಈ ಥರ ಮಾಡ್ಕೊಬೋದು, ಯೂಸ್ ಆಗುತ್ತೆ ಎಕ್ಸ್ಪೈಸ್ ಟೈಮ್ಗೆ. ಅದಾದಮೇಲೆ ಮತ್ತು ಇನ್ನೊಂದು ಇಕ್ಕಿದ್ರು, ಇದು ಕುತ್ಕೊಳ್ಳೋದು ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಕೂಡ ಇಕ್ಕಿದ್ರು. ಇದು ಅದು ನನ್ನ ಗಾಡಿಗೆ 3 ಥರ ಯೂಸ್ ಮಾಡಿ ಇವತ್ತು ನನ್ನ ಗಾಡಿಗೆ ಪಂಚರ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ನಮ್ಮ ದೇವರಾಜನವ್ರಿಗೆ, ಥ್ಯಾಂಕ್ಸ್ ಹೇಳೋಣ. ಇದೇ ರೀತಿ ನಮ್ಮ ಗಾಡಿಗೆ ಪಂಚರ್ ಆಗ್ತಾಯಿರ್ರಿ ಇನ್ನು ಮುಂದೆ. ಇಷ್ಟು ಹೇಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.